ಜೈ ಗೋಮಾತಾ. ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಇಂಜಿನಿಯರ್ ಆಗಿದ್ದಾನೆ, PhD ಮಾಡಿದ್ದಾನೆ, ವಿದೇಶದಲ್ಲಿ ಇಂಗ್ಲೆಂಡಲ್ಲಿ ಇದ್ದ. ಆ ಹುಡುಗ ನಮ್ಮ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ ನನ್ನ ಅಲ್ಲಿ ಕೆಲಸ ಹೋಯಿತು, ನಮಗೇನು ಏನಿಲ್ಲ, ಹೇಗೆ ನಾವು ಇದರಲ್ಲಿ ಗೋವಿನಲ್ಲಿ ಏನಾದರೂ ಮಾಡಬಹುದಾ ಅಂತ ಹೇಳಿದ್ರು. ಅದಕ್ಕೆ ನಾನು ಅವರ ಹತ್ರ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ಇಡೀ ವರ್ಲ್ಡಿನ ಕಥೆಯನ್ನು ಅವ್ರು ಹೇಳ್ತಾರೆ. ಇಡೀ ವರ್ಲ್ಡಲ್ಲಿ ಈಗ ಎಕಾನಮಿ ಸಿಸ್ಟಮ್ ಏನಿದೆ ಅದು ಡಾಮಾಡೋಲ್ ಆಗ್ತದೆ, ಅಂದರೆ ಹಲಗಾಡ್ತಾ ಇದೆ. ಯಾವಾಗ ಏನು ಆಗ್ಬೋದು ಅಂತ ಇಲ್ಲ. ಒಂದು ಲೆಕ್ಕದ ಪ್ರಕಾರ ಭಾರತದಲ್ಲಿ ಸುಮಾರು 13 ಕೋಟಿಗಿಂತ ಜಾಸ್ತಿ, ಒಂದು ಸುಮಾರು 14 ಕೋಟಿಯಷ್ಟು ಯುವಕರು ಓದ್ತಾ ಇದ್ದಾರೆ. ಈಗ ಅವ್ರ ಹತ್ರ ಇರುವುದು A4 ಸೈಜ್ ಡಿಗ್ರಿ ಮಾತ್ರ, ಜನರಲ್ ನಾಲೆಜ್ ಇಲ್ಲ ಅವ್ರ ಹತ್ರ, ಕೃಷಿ ಮತ್ತು ಗೋವಿನ ಬಗ್ಗೆ ಗೊತ್ತಿಲ್ಲ. ಅದು ಬರದಿದ್ದರೆ ನಾವು ಮುಂದೆ ಇಂಥ ಯುವಕರು ಫೀಲ್ಡಿಗೆ ಬಂದಾಗ ಅಲ್ಲಿ ಕೆಲಸ ಇಲ್ಲದಿದ್ದರೆ ತುಂಬ ಪ್ರಾಬ್ಲಮ್ಸ್, ಡಿಪ್ರೆಷನ್ಗೆ ಹೋಗ್ತಾರೆ. ಅದಕ್ಕೆ ಇವತ್ತು ಡಿಪ್ರೆಷನಿಂದ ತುಂಬ ಜನ ಆತ್ಮಹತ್ಯೆ ಆಗ್ತಾಯಿದೆ, ಡಿವೋರ್ಸ್ ಆಗ್ತಾಯಿದೆ. ಇದು ತುಂಬ ಸೀರಿಯಸ್ ವಿಷಯ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ದೇಶವನ್ನು ಬಿಟ್ಟು ವಿದೇಶಕ್ಕೆ ಯಾಕೆ ಹೋಗ್ತಾ ಇದ್ದೇವೆ, ಸಿಟಿಗೆ ಯಾಕೆ ಹೋಗ್ತೇವೆ, ನಮ್ಮ ಊರನ್ನು ಬಿಟ್ಟು ಸಿಟಿಗೆ ಯಾಕೆ ಹೋಗ್ತಾ ಇದ್ದೇವೆ? ನಮ್ಮ ಊರಲ್ಲಿ ಬೇಕಾದಷ್ಟು ಇದೆ. ನಮ್ಮ ದೇಶ ಮೊದಲು ಸೋನೆ ಕೆ ಚಿಡಿಯಾ, ಡಾಲ್ ಡಾಲ್ ಪೇ ಸೋನೆ ಕಿ ಚಿಡಿಯಾ ಕರ್ತಿ ಬಸೇರಾ, ಯೇ ಭಾರತ ದೇಶ ಹೇ ಮೇರಾ, ಅಂದರೆ ಇದು ಹಾಗೆ ಹಾಡಿದ್ದಾರೆ. ಇಲ್ಲಿ ಬಂಗಾರ ಹೋಗಲ್ತಿತ್ತು. ಇವತ್ತು ತಿರುವನಂತಪುರದಲ್ಲಿ ಆ ಬಂಗಾರವನ್ನು ಏನು ಸಿಕ್ಕಿದೆ ಅದನ್ನು ಲೆಕ್ಕ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಂಗಾರ ಇತ್ತು. ಅಂಥ ದೇಶ ನಮ್ಮದು. ಇದನ್ನು ಬಿಟ್ಟು ನಾವು ಯಾಕೆ ಆ ಮಾಡರ್ನ್ ಇದಕ್ಕೆ ಹೋಗ್ತಾ ಇದ್ದೀರಿ? ನಮ್ಮ ವೈದಿಕ, ನಮ್ಮ ನ್ಯಾಚುರಲ್ ಅದು ಕೃಷಿ ಮತ್ತು ಗೋ ಉಂಟಲ್ವಾ, ಅದೇ ಪರ್ಫೆಕ್ಟ್ ದಾರಿ ನಮ್ಮ ಹಿರಿಯವರು ಕೊಟ್ಟದ್ದೊಂದು. ಅದಕ್ಕೆ ಕೃಷ್ಣ ಬಲರಾಮ ಅದನ್ನೇ ಹೇಳಿಕೊಟ್ಟದ್ದು. ಒಬ್ಬರು ಗೋವಿನ ಬಗ್ಗೆ, ಒಬ್ಬರು ಕೃಷಿಯ ಬಗ್ಗೆ. ಹಲಧರ ಮತ್ತು ಕೃಷ್ಣ, ಗೋಪಾಲ, ಒಂದು ಗೋಪಾಲನೆ ಮಾಡಿ, ಕೃಷಿ ಮಾಡಿ, ಇದು ಎರಡೇ ಸಾಕು. ನಮ್ಮ ಊರಿನಲ್ಲಿ ಅದೇ ಮಾಡಿದರೆ ಸಾಕು, ನಮಗೆ ಬೇಕಾದಷ್ಟು ಹಣ ಬರ್ತದೆ. ನಾವು ಹೇಳಿಕೊಡ್ತೇವೆ ನಿಮಗೆ ಹೇಗೆ ಮಾಡಬಹುದು ಅಂತ. ನಮ್ಮ ಗೋಶಾಲೆಗೆ ಬರ್ಬೋದು, ಅಥವಾ ಬೇರೆ ಬೇರೆ ಕಡೆ ನಮ್ಮ ಗೋಸೇವಾ ಗತಿವಿಧಿ, ರಾಧಾಸುರಭಿ ಗೋಮಂದಿರ ಎಲ್ಲ ಕಡೆ ಇಂಥ ತುಂಬ ಜನ, ತುಂಬ ಗೋಶಾಲೆಗಳು ಇಂಥ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಗೋವಿನ ಬಗ್ಗೆ ಕೇಳ್ಕೊಳ್ಳಿ, ಕೃಷಿಯ ಬಗ್ಗೆ ಕೇಳಿ. ಸುಮ್ಮನೆ ಹೋಗಿ ಯಾಕೆ ಸಾಯ್ತಾ ಇದ್ದೀರಿ? ಆ ಇಂಜಿನಿಯರ್, ನಾನು ಯಾರನ್ನು ದ್ವೇಷ ಮಾಡ್ತಾ ಇಲ್ಲ, ಇದು ರಿಯಾಲಿಟಿ. ಯಾಕೆ ನಮ್ಮಲ್ಲಿ ತುಂಬ ಮಂದಿ ಬರ್ತಾ ಇದ್ದಾರೆ, ಕಷ್ಟ ಇದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಪುನಃ ಬ್ಯಾಕ್ ಟು ಪೆವಿಲಿನ್ ಅಂತ ಹೇಳ್ತೇವೆ ಅಲ್ವಾ, ಪುನಃ ನಮ್ಮ ಆ ವೈದಿಕ ಕಲ್ಚರಿಗೆ ಬನ್ನಿ. ಅದನ್ನು ನಾವು ಉಳಿತೇವೆ, ನಮ್ಮ ಬರುವಂಥ ಪೀಳಿಗೆನೂ ಉಳಿತದೆ, ನಮ್ಮ ಭಾರತವೂ ಉಳಿತದೆ, ಮತ್ತು ನಮ್ಮ ಪ್ರಕೃತಿಯು ಉಳಿತದೆ. ಎಲ್ಲರೂ ಪುನಃ ಗೋ ಸಂಸ್ಕೃತಿಗೆ ಬನ್ನಿ ಅಂತ ಹೇಳ್ತಾ, ಜೈ ಗೋಮಾತಾ, ಜೈ ಗೋಪಾಲ್.